ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯ ಕಗ್ಗಂಟು ಸದ್ಯಕ್ಕೆ ಮುಗಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಸುರ್ಜೇವಾಲಾ ಭೇಟಿ ಮಾಡಿದಂತಹ ಹಿರಿಯ ನಾಯಕ ಸಿಎಂ ಡಿಕೆ ಮನವೊಲಿಕೆ ಬೆನ್ನಲ್ಲೇ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ, ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಇನ್ನೂ ವಾರದ ಕಂತು ಕೂಡ ಆಗಿಲ್ಲ. ಈಗಾಗಲೇ ಒಂದಷ್ಟು ಅಸಮಾಧಾನಗಳು, ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಜೂನ್ 3ಕ್ಕೆ ಸರ್ಕಾರ ಅಧಿಕಾರಕ್ಕೆ ಬಂತು. ಜೂನ್ 4ರ ತಡರಾತ್ರಿ ಖಾತೆ ಹಂಚಿಕೆಯ ಪಟ್ಟಿ ಹೊರಬೀಳುತ್ತೆ. ನೋಡಿ, ಅಲ್ಲಿಂದಲೇ ಅಸರಿ ಆಟ ಶುರುವಾಗಿತ್ತು. ರಾಮಲಿಂಗಾರೆಡ್ಡಿ ಅವರು ನಿರೀಕ್ಷೆ ಮಾಡಿದ್ದು ಬೆಂಗಳೂರು ಅಭಿವೃದ್ಧಿ ಖಾತೆ, ಆದ್ರೆ ಅವರು ಬೆಂಗಳೂರಿನ ಮುಖವಾಡ ಸಿಟಿಯ ನಾಡಿ ಮಿಡಿತ ಗೊತ್ತಿರೋ ನಾಯಕ. ಆದ್ರೆ ಅವರಿಗೆ ಸಿಕ್ಕಿದ್ ಮಾತ್ರ ಏನು, ಜಲಸಂಪನ್ಮೂಲ ಖಾತೆ. ಎಸ್ಎನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತರಾಜು, ಒಂದ್ ಕಡೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಸದ್ಯದ ಪರಿಸ್ಥಿತಿ ಪ್ರಕಾರ ಸುರ್ಜೇವಾಲಾ ಅವರ ಸಂಧಾನ ಯಶಸ್ವಿಯಾದ್ರೂ ಆಗತ್ತಾ? ಡಿಕೆ ಶಿವಕುಮಾರ್ ಅವರು ಮನವೊಲಿಸಿದ್ರು ಯಾವುದೇ ಪ್ರಯೋಜನ ಆದಂತ ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ಇವರ ಮಾತಿಗಾದ್ರೂ ಏನಾದ್ರೂ ಸಂಧಾನ ಸಭೆ ಸಕ್ಸಸ್ ಆಗತ್ತಾ ಇಲ್ವಾ? ಏನಾಗ್ತಾ ಇದೆ ಇನ್ಸೈಡ್ ಮಾಹಿತಿ? ಏನು ನಿನ್ನೆ ಅಷ್ಟೇ ರಾಮಲಿಂಗಾರೆಡ್ಡಿ ಅವರು ತಮ್ಮ ಇದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ನಿನ್ನೆ ರಾತ್ರಿ ಅಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಸಹ ರಾತ್ರಿ ಜಯನಗರದ ಖಾಸಗಿ ಹೋಟ್ನಲ್ಲಿ ನಿರಂತರವಾಗಿ 1 to 1 2 ಗಂಟೆಗಳ ಕಾಲ ಚರ್ಚೆ ನಡೆಸಿ ರಾಜೀನಾಮೆಯನ್ನು ವಾಪಸ್ ತಗೊಳ್ಳೋದಕ್ಕೆ ಸಾಕಷ್ಟು ಮನವೊಲಿಸಿದ್ರು. ಇದಕ್ಕೆ ಸ್ಪಷ್ಟವಾದ ಯಾವುದೇ ರೀತಿ ಉತ್ತರ ನೀಡದ ರಾಮಲಿಂಗಾರೆಡ್ಡಿ ಅವರು ನೋಡೋಣ ಡಿಕೆ ಸಿ ಅವರು ಏನ್ ಹೇಳ್ತಾರೋ ಅದ್ರ ಆಧಾರದ ಮೇಲೆ ಇರ್ತೀನಿ ಅಂತ ಹೇಳಿದ್ರು. ಆದ್ರೆ ಸ್ಪಷ್ಟವಾಗಿ ನಾನು ರಾಜೀನಾಮೆಯನ್ನ ಹಿಂಪಡೆಯುವುದಿಲ್ಲ ಅಂತ ಎಲ್ಲೂ ಸಹ ಹೇಳಿರ್ಲಿಲ್ಲ. ತಮ್ಮ ಏನ್ ಆಪ್ತರ ಜೊತೆ ಮಾತನಾಡಿ ತದನಂತರದಲ್ಲಿ ನನ್ನ ಏನು ಪ್ರತಿಕ್ರಿಯೆ ಇರುತ್ತೆ ಅಂತ ಹೇಳಿ ಮಾಧ್ಯಮದವರಿಗೆ ಹೇಳಿದ್ರು. ಇದೀಗ ಇಂದು ಏನು ಸುರ್ಜೇವಾಲಾ ಭೇಟಿ ಮಾಡಿದ ರಾಮಲಿಂಗಾರೆಡ್ಡಿ ಅವರು ಖಾಸಗಿ ಹೋಟ್ಲಿನಲ್ಲಿ ಭೇಟಿ ಮಾಡಿ ಸಾಕಷ್ಟು ಚರ್ಚೆ ನಡೆಸಿ ನನಗೆ ಈಗಾಗಲೇ ಮಾತು ಕೊಟ್ಟಿದ್ರು. ಏನು ಸಿದ್ದು ಸಂಪುಟದಲ್ಲಿ ನನಗೆ ಸಾರಿಗೆ ಸಚಿವ ಕೊಟ್ಟಿತ್ತು, ನನಗೆ ಅದು ಅಷ್ಟಾಗಿ ತೃಪ್ತಿ ತಂದಿರ್ಲಿಲ್ಲ. ನಾನು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ನೀಡಿ ಕೇಳಿದ್ದೆ, ಯಾವುದೇ ರೀತಿಯಾಗಿ ಈಗ ಕೊಡೋಕ್ಕಾಗೋದಿಲ್ಲ, ಮುಂದಿನ ದಿನಗಳಲ್ಲಿ ನಾನು ಸಿಎಂ ಆದ ನಂತರದಲ್ಲಿ ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಬಂದು ನನ್ನ ನಿವಾಸಕ್ಕೆ ಬಂದು ಸತತವಾಗಿ 2 ಗಂಟೆಗಳ ಕಾಲ ಚರ್ಚೆ ನಡೆಸಿ ನನಗೆ ಮಾತನ್ನ ಕೊಟ್ಟಿದ್ರು. ಈಗ ಪ್ರಸ್ತುತ ಆ ಮಾತನ್ನ ತಪ್ಪಿದ್ದಾರೆ ನನಗೆ ಹಾಗೂ ನನ್ನ ಏನು ಫಾಲೋವರ್ಸ್ಗೆ ಸಾಕಷ್ಟು ಬೇಸರ ತಂದಿದ್ದೆ ಅಂತ ಹೇಳಿ ತಮ್ಮ ಅಳಲನ್ನ ಸುರ್ಜೇವಾಲಾ ಅವರು ಭೇಟಿ ಮಾಡಿ ತಮ್ಮನ್ನ ಅಳಲನ್ನ ತೊಳ್ಕೊಂಡಿದ್ದಾರೆ. ಕಾದು ನೋಡ್ಬೇಕಾಗಿದೆ ರಮ್ಯ, ಏನ್ ಸುರ್ಜೇವಾಲಾ ಅವರು ಸಾಕು ಮನವೊಲಿಕೆ ಮಾಡ್ತಾರಾ? ಈಗ ಏನು ಸಂಜೆ ವೇಳೆ ಏನಾದ್ರು ರಾಮಲಿಂಗಾರೆಡ್ಡಿ ಅವರು ತಮ್ಮ ರಾಜೀನಾಮೆಯನ್ನ ಹಿಂಪಡಿತಾರ ನೋಡ್ಬೇಕಾಗಿದೆ. ಮತ್ತೊಂದೆಡೆ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಖಾತೆ ಬದಲಾವಣೆಗೆ ಅವಕಾಶ ಮಾಡಿಕೊಡ್ಬಾರ್ದು. ಒಂದ್ ವೇಳೆ ಏನಾದ್ರೂ ಹಿರಿಯ ಸಚಿವರು ಅಂತ ಹೇಳಿ ಖಾತೆ ಬದಲಾವಣೆಗೆ ನಾವೇನ ಮುಂದಾದ್ರೆ ಎಲ್ಲಾ ಸಚಿವರು ಸಹ ಇದನ್ನೇ ಅನುಸರಿಸುತ್ತಾರೆ, ನಮ್ಗೆ ಬ್ಲಾಕ್ ಮೇಲ್ ತಂತ್ರವನ್ನ ಮಾಡ್ತಾರೆ ಅಂತ ಹೇಳಿ ಈಗಾಗಲೇ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಅವರು ಈಗಾಗಲೇ ಖಡಕ್ ಆಗಿ ಸೂಚನೆ ನೀಡಿದ್ದಾರೆ. ಒಂದು ವೇಳೆ ಏನಾದ್ರು ಒಪ್ಪಿಲ್ಲ ಅಂದ್ರೆ ರಾಜೀನಾಮೆನ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ಗೆ ಸೂಚನೆ ನೀಡಿದ್ದಾರೆ. ರಮ್ಯ, ಓಕೆ, ಸುರ್ಜೇವಾಲಾ ಅವರ ಸೂತ್ರವೂ ಕೂಡ ಇಲ್ಲಿ ಸಕ್ಸಸ್ ಆಗ್ಲಿಲ್ಲ ಅಂತಂದ್ರೆ, ಇನ್ ಕೇಸ್ ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗದೆ ಹೋದ್ರೆ ಅವರು ಮುಂದೆ ಯಾವ ರೀತಿಯಾದಂತಹ ಬಿಗ್ ಶಾಕ್ ಅನ್ನ ಕೊಡುವಂತಹ ಪ್ಲಾನ್ಗಳಲ್ಲಿ ಇರಬಹುದು? ಆಪ್ತರ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮುಂದಿನ ಶಾಕ್ ವಿಚಾರವಾದ್ರೂ ಏನು ಅಂತ? ರಮ್ಯ, ಬಹುತೇಕವಾಗಿ ಸುರ್ಜೇವಾಲಾ ಭೇಟಿ ನಂತರ ರಾಮಲಿಂಗಾರೆಡ್ಡಿ ಅವರು ಇದು ಸಂಜೆ ಏನು ತಮ್ಮ ರಾಜೀನಾಮೆ ಕುರಿತು ಒಂದು ಸ್ಪಷ್ಟವಾದ ಮಾಹಿತಿ ನೀಡಲಿದ್ದಾರೆ. ಬಹುತೇಕವಾಗಿ ತಮ್ಮ ಏನು ರಾಜೀನಾಮೆಯನ್ನ ವಾಪಸ್ ಪಡೆಯುವಂತದ್ದು ಸಾಧ್ಯತೆಗಳು ಜಾಸ್ತಿ ಇದೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಏನು ರಾಜೀನಾಮೆನ ಅಕ್ಸೆಪ್ಟ್ ಮಾಡಿ ಒಂದ್ ವೇಳೆ ಏನು ಹಿರಿಯ ನಾಯಕರು ಅಂತ ಹೇಳಿ ನಾವೇನಾದ್ರೂ ಖಾತೆ ಬದಲಾವಣೆಗೆ ಪಟ್ಟು ಹಿಡಿದ್ರೆ ಬೇರೆ ಸಚಿವರಿಗೂ ಸಹ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳಿ ಈಗಾಗಲೇ ಹೇಳಿರೋದ್ರಿಂದ ಬಹುತೇಕವಾಗಿ ಸುರ್ಜೇವಾಲಾ ಭೇಟಿ ನಂತರ ತಿಳಿಯಾದಂತೆ ಕಾಣ್ತಿದೆ. ಸುರ್ಜೇವಾಲಾರ ಮಾತುಕತೆ ನಂತರದಲ್ಲಿ ರಾಮಲಿಂಗಾರೆಡ್ಡಿ ಅವರು ಇಂದು ಸಂಜೆ ಬಹುತೇಕವಾಗಿ ತಮ್ಮ ರಾಜೀನಾಮೆಯನ್ನ ವಾಪಸ್ ಪಡೆಯಲಿದ್ದಾರೆ. ಥ್ಯಾಂಕ್ ಯು ಡೀಟೇಲ್ಸ್ಗೆ.
ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯದಲ್ಲಿ ಇದೆಲ್ಲ ಸ್ವಾಭಾವಿಕವಾಗಿ ನಡೆಯುತ್ತೆ, ಎಲ್ಲವನ್ನೂ ಕೂಡ ಬಗೆಹರಿಸಿಕೊಂಡು ಮುಂದೆ ಹೋಗಬೇಕು ಅಂತ ಹೇಳಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ನಿನ್ನೆ ಸಿಎಂ ಡಿಕೆ ಅವರನ್ನ ಭೇಟಿ ಆಗಿದ್ರು. ಮುನಿಯಪ್ಪನವರು ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ನಿನ್ನೆ ಮುನಿಯಪ್ಪನವರು ಕೂಡ ನನಗೆ ಆಹಾರ ಇಲಾಖೆ ಖಾತೆಯನ್ನ ಕೊಟ್ಟಿದ್ದಾರೆ, ನನಗೆ ಬೇಡ, ನಾನೊಬ್ಬ ಹಿರಿಯನಾಗಿದ್ದೇನೆ, 4-5 ಬಾರಿ ಸಂಸದನಾಗಿ ಕರ್ತವ್ಯವನ್ನ ನಿಭಾಯಿಸಿದ್ದೇನೆ, ನನಗೆ ಈ ಒಂದು ಸ್ಥಾನಮಾನ ಬೇಡ, ಈ ಒಂದು ಖಾತೆ ಬೇಡ ಅಂತ ಹೇಳಿ ಅವರು ಕೂಡ ಬಹಿರಂಗವಾಗಿಯೇ ಮಾತನಾಡುವಂತಹ ಕೆಲಸವನ್ನ ಮಾಡಿದ್ರು. ರಾಮಲಿಂಗಾರೆಡ್ಡಿ ಅವರನ್ನ ಕೂಡ ಈಗಾಗಲೇ ಮನವೊಲಿಸುವಂತಹ ಪ್ರಯತ್ನಗಳು ಕೂಡ ಆಗಿದೆ. ರಾಜಕೀಯದಲ್ಲಿ ಇದೆಲ್ಲವೂ ಕೂಡ ಕಾಮನ್, ಏರಿಳಿತಗಳು ಆಗೋದು ಕಾಮನ್. ಬಟ್ ಆದ್ರೆ ಎಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ. ಸದ್ಯದಲ್ಲಿ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ ಅನ್ನುವಂತಹ ಮಾತುಗಳನ್ನ ಪರಮೇಶ್ವರ್ ಅವರು ಆಡ್ತಾ ಇದ್ದಾರೆ.